ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ಗೆ ಒಂದು ಪತ್ರವನ್ನ ಬರೆದಿರುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೂಡಿಗೆರೆ ಶಾಸಕಿ ನೈನಾ ಮೋಟಮ್ಮನವರು ನಮ್ಮ ಜೊತೆ ಇದ್ದಾರೆ. ಏನಕ್ಕೆ ಲೆಟರನ್ನು ಬರೆದಿದ್ರು ಅಂತೇಳಿ ಅವರಿಂದಲೇ ಕೇಳಿಪಡೆಯೋಣ. ಮೇಡಮ್, ಈಗ ರಾಜ್ಯ ರಾಜಕಾರಣದಲ್ಲಿ CM ಬದಲಾವಣೆ ಚರ್ಚೆ ಭಾಳ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅದರ ಮಧ್ಯೆ ಶಾಸಕರು ಕೂಡ ಹೊಸ ಶಾಸಕರು ಆಯ್ಕೆ ಆದವರು ಒಂದು ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿರಿ. ಏನಂತ ಪತ್ರವನ್ನು ಬರೆದಿರಿ, ಅದರಲ್ಲಿ ಏನು ಉಲ್ಲೇಖವನ್ನು ಮಾಡಿರಿ? ಇದು ಪತ್ರ ಬರೆದು ಸುಮಾರು ತಿಂಗಳಾಗೋಗಿದೆ. ಆಕ್ಚುಲಿ ಇದು ಚಳಿಗಾಲ ಅಧಿವೇಶನ ಟೈಮಲ್ಲಿ ಬರ್ದಿರೋ ಪತ್ರ. ಅದು ನಿಮ್ಮಲ್ಲಿ ಯಾಕೆ ಈಗ ವೈರಲ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಂದರೆ ನಾಳೆ ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಅಥವಾ ಹೊಸ ಮಂತ್ರಿಮಂಡಲ ಆದರೆ ಅದರಲ್ಲಿ ಹೊಸ ಶಾಸಕರಿಗೂ ಅವಕಾಶ ಕೊಡಿ ಅಂತ ಒಂದು ಕೇಳ್ಕೊಂಡಿರೋ ಒಂದು ಪತ್ರ, ಮನವಿ ಮಾಡ್ಕೊಂಡಿರೋ ಒಂದು ಪತ್ರ. ಈ ಪತ್ರ ಯಾರ್ಯಾರಿಗೆ ಈಗ ತಲುಪಿದೆ ಮೇಡಮ್? ಇದು ನಮ್ಮ AICC ಅಧ್ಯಕ್ಷರಿಗೆ ಮತ್ತೆ ನಮ್ಮ ಏನು ರಾಜ್ಯದ ಉಸ್ತುವಾರಿಗಳಿಗೆ ಇದು ಒಂದು ಪತ್ರನ ಬರ್ದಿರೋದು ಎಲ್ಲ ಶಾಸಕರು, ಹೊಸ ಶಾಸಕರು. ಈಗ ನೈನಾ ಮೋಟಮ್ಮ ಅವರು ಕೂಡ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಅವರ ತಾಯಿ ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವೆಯಾಗಿ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಒಂದು ವೇಳೆ ನೈನಾ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ನೀಡೋದಾದ್ರೆ ಯಾವ ಸ್ಥಾನವನ್ನು ನೀವು ನಿರೀಕ್ಷೆಯನ್ನ ಮಾಡ್ತೀರಿ ಮೇಡಮ್? ಅಲ್ಲ, ನಾನು ಮೊದಲನೇದಾಗಿ ಆಕಾಂಕ್ಷಿ ಅಲ್ಲ. ನಾನು ಬೋರ್ಡ್ ಚೇರ್ಮನ್ ಕೂಡ ಕೇಳಿಲ್ಲ. ನಾನು ಸಚಿವ ಸ್ಥಾನನೂ ಯಾರ ಹತ್ರನೂ ಹೋಗಿ ಕೇಳೋದಿಲ್ಲ, ಕೇಳೂ ಇಲ್ಲ. ಆದರೆ ನಾನು ಎಲ್ಲ MLAಗಳಿಗೆ, ಫಸ್ಟ್ ಟೈಮ್ MLAಸಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ಅಂದರೆ ಯಾರಿಗಾದರೂ ಆಸಕ್ತಿ ಇದ್ದರೆ ಖಂಡಿತ ಅವರಿಗೆ ಅವಕಾಶ ಕೊಡಬೇಕು. ಅದನ್ನು ವರಿಷ್ಠರು ಡಿಸೈಡ್ ಮಾಡಲಿ ಅಂತ ಎಲ್ಲರ ಪರವಾಗಿ ನಾವು ಒಗ್ಗಟ್ಟಲ್ಲಿ ಇದನ್ನು ಕೇಳಿರೋದು. ಏನಾದರೂ ಮುಂದಿನ ದಿನಗಳಲ್ಲಿ ಕೇಳಿದ್ರೆ ನನಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ. ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೈನಾ ಮೋಟಮ್ಮ ಅವರು ಈಗ ಅಂದ್ರೆ ಇದು ಲೆಟರ್ ಬರ್ದಿರೋದು ಈ ಪಕ್ಷದಲ್ಲಿ ಇರುವ ಅಸಮಾಧಾನನ ಅಥವಾ ಶಾಸಕರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದ? ಇದಕ್ಕೂ ಅಸಮಾಧಾನಕ್ಕೂ ಏನು ಸಂಬಂಧ ಇಲ್ಲ. ಇದು ಅವಕಾಶಕ್ಕೋಸ್ಕರ ಮಾತ್ರ ಬರ್ದಿರೋ ಒಂದು ಪತ್ರ. ಹೈಕಮಾಂಡ್ ಏನೇನು ಸ್ಪಂದನೆ ಮಾಡಿದ್ಯಾ, ಏನಾದ್ರು ಮಾತುಕತೆಯನ್ನು ಮಾಡಿದ್ಯಾ ನಿಮಗೆ ಈ ಲೆಟರ್ ತಲುಪಿದ ನಂತರ? ಏನಾದ್ರು ಇಲ್ಲ, ಏನು ಬಂದಿಲ್ಲ. ಹೈಕಮಾಂಡಿಂದ ಆ ಥರ ಏನು ನಮಗೆ ಮಾಹಿತಿನೂ ಬಂದಿಲ್ಲ. ಅವರು ಏನು ನಮ್ಮ ಹತ್ರ ವಿಚಾರಣೆನೂ ಮಾಡಿಲ್ಲ. ಇದಿಷ್ಟು ಶಾಸಕಿ ನೈನಾ ಮೋಟಮ್ಮ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.